ಮಾಡಿದ ವಿಡಿಯೋನ ಅವ್ನು ಇಂಟ್ರೋ ಹಾಕ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ಇಂದ ಅವ್ನ ಜೊತೆ ವಿಡಿಯೋ ಮಾಡಕ್ ಬರಲ್ಲ ಅಂತ ಬ್ಲಾಕ್ ಮೇಲ್ ಮಾಡ್ರೆ ಇಂಟ್ರೋದಲ್ಲಿ ನಮ್ದೇ ಫಸ್ಟ್ ಬರುತ್ತೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. Hi guys, welcome to my YouTube channel. ಅಪ್ಪು ಬ್ಲಾಗ್. ಇಲ್ಲಿ ಆನಂದು ಮಗ ತಿರ್ಸೋತವನೆ ನೋಡ್ರಿ, ಕಳ್ಳನ್ ಮಗ. 7:30 ಬರ್ತೀನಿ ಅಂದವನು 7:40 ಬಂದವನೆ. ಏನ್ ಹೇಳ್ಬೇಕು ಹೇಳಿರಲ್ಲ ನೋಡಿ ಫ್ರೆಂಡ್ಸ್. ಇಲ್ಲಿ ಕಮರ್ಷಿಯಲ್ ಸೈಟು 1,100 ರೂಪಾಯಿ ಅಂತೆ ಸ್ಕ್ವೇರ್ ಫೀಟು. ಯಾರಂ ಬೇಕಂದ್ರೆ ತಗೊಳ್ಳಿ, ಎಂಜಾಯ್ ಮಾಡಿ. ತಗೊಂಡು ಎಂಜಾಯ್ ಮಾಡಕ್ ಆಗಲ್ಲ, ಲೋನ್ ಕಟ್ಬೇಕು. ಯಾವತ್ತು ಸಾಲ ಮಾಡಕ್ ಹೋಗ್ಬೇಡ್ರಿ. ಲೋನ್ ಕಟ್ಟಿ ಸುಸ್ತಾಯ್ತೀರಾ. ಇದು ಒಂದೇ ಮಾತು ಹೇಳೋದು, ಪ್ಲೀಸ್. ಇವಾಗ ಪ್ಲಾನ್ ಮಾಡಿದೀವಿ, ಒಂದ್ ಹೊಸ ಪ್ಲಾನ್ ಬಂದೈತೆ. ನಮ್ ತೋಟದ ಹತ್ರ ಎಲ್ಲಾರನು ಕರ್ಕೊಂಡ್ ಹೋಗ್ಬಿಟ್ಟು ಎಲ್ಲಾರು ದುಡ್ಡು ಹಾಕ್ಬಿಟ್ಟು ಚಿಕನ್ ಗ್ರಿಲ್ ಅಂತೀವಿ, ಚಿಕನ್ ಗ್ರಿಲ್ ಮಾಡ್ತೀವಿ. ನಾನ್ ಕೋಳಿಗ್ ದುಡ್ಡು ಹಾಕಂಗಿಲ್ಲ, ಯಾಕಂದ್ರೆ ಪಾತ್ರೆ ಎಲ್ಲಾನು ನಾನೇ ಕೊಡ್ತೀನಿ. ಚಾರ್ಜರ್ಸ್ ಇನ್ಕ್ಲೂಡ್ ಮಾಡಿದೀನಿ ಇವ್ರ ಮೇಲೆ. ಅಷ್ಟೇ ಫ್ರೆಂಡ್ಸ್. ಆಮೇಲೆ ಯಾರು ಹಿಂಗೆ ನೋಡ್ಕೊಂಡು ಹೋಗ್ತಾವ್ರ ನೋಡ್ರಿ, ಯಾರು ಇಲ್ಲ, ದೇವ ಅದು. ನೋಡಿ ಗೈಸ್, ಬಸ್ಸಲ್ಲಿಂದ ಇಳಿಸ್ಬಿಟ್ಟು ಇಲ್ಲಿಂದ ಪಾರ್ಕಿಂಗ್ ನಡ್ಸ್ಕೊಂಡ್ ಕರ್ಕೊಂಡು ಹೋಯ್ತವನೆ. ಇವನ್ ಹೇಳ್ಬೇಕು ಹೇಳ್ರಿ. 7:40 ಬಂದ್ಬಿಟ್ಟು ಈ ತರ ಡೈರೆಕ್ಟ್ ಬಸ್ ಸಿಕ್ಕಿದ್ರು ನಡ್ಸ್ಕೊಂಡ್ ಹೋಯ್ತವನೆ ಪಾರ್ಕ್ ಹತ್ರಕ್ಕೆ. ಇಂಥವ್ರು ಟ್ಯಾಗ್ ಮಾಡ್ರಿ ನಿಮ್ ಫ್ರೆಂಡ್ಸ್ ಇದ್ರೆ. ನೋಡ್ರಿ ಇವ್ನ ಮಕ್ಕ ಜ್ಞಾಪಕ ಇರ್ಲಿ. ನೋಡ್ರಿ ನೋಡ್ರಿ ಹೇಗಿದ್ದೀರಾ ಫ್ರೆಂಡ್ಸ್? ಊಟ ತಿಂಡಿ ಎಲ್ಲ ಆಯ್ತಾ? ನೆನ್ನೆ ಎಕ್ಸಾಮ್ ಬರೆದ್ವಿ, ಎಂಪ್ಲಾಯಬಿಲಿಟಿ ಸ್ಕಿಲ್. ಇರೋ 9 ಸಬ್ಸ್ಕ್ರೈಬರ್ಸ್ ಎಲ್ಲಾರು ನಮ್ಗೆ ಗೊತ್ತಿರೋರು ಸಬ್ಸ್ಕ್ರೈಬರ್ಸ್. ಆಯ್ತಾ ಬೆಳಗ್ಗೆ ಅವ್ರ ಮುಖ ನೋಡ್ಕೊಂಡು ಅಪ್ಪು ಒಬ್ಬನ್ ಬಿಟ್ಟಿ ನಾನು ನೀನೆ 8 ಸಬ್ಸ್ಕ್ರೈಬರ್. ಎಲ್ಲಿ ಇದಕ್ಕೆ ಇಷ್ಟೊಂದು ಡೌಗಳು ಬೇಕು? ಇರ್ಲಿ ಪರವಾಗಿಲ್ಲ, ಮುಂದೆ ಸ್ವಲ್ಪ ಮಾಡೋಣ. ಎಲ್ಲ ಕಮೆಂಟ್ಸ್ ಹಾಕ್ರಿ ಹೆಂಗೈತೆ ಅಂತ. ಆಮೇಲೆ నేను ಎಂಪ್ಲಾಯಬಿಲಿಟಿ ಸ್ಕಿಲ್ ಇತ್ತು. ಆ ಸ್ಕಿಲ್ಸ್ ಏನಂದ್ರೆ ಒಂಥರ ಏನು ಎಂಪ್ಲಾಯಬಿಲಿಟಿ ಸ್ಕಿಲ್. ಅದು ಏನಕ್ಕೂ ಯೂಸ್ ಇಲ್ಲ, ಏನೂ ಇಲ್ಲ. ಯೂಸ್ ಐತೆ. ಸಾರಿ, ಕ್ಯಾರ ಕಿತ್ತೋದಂಗೆ ರೋಡ್ ಹೊಡೀರಿ ಲೋಪರ್ ನನ್ ಮಕ್ಕಳನ್ನ. ಹೌದು, ಸಾರಿ ಫಾರ್ ದ ಮಿಸ್ಟೇಕು. ಆಮೇಲೆ ಅದು ಯೂಸ್ ಐತೆ. ಅದ್ರ ನನ್ ಮಕ್ಕಳು ಓದಲ್ಲ, ನನ್ ಮಕ್ಕಳು ಓದಲ್ಲ. ಇದು 400 ಕ್ರಾಸು. ನಾವು ನಡ್ಕೊಂಡು ಹೋಯ್ತೀವಿ ಪಾರ್ಕ್ ಹತ್ರ. ಮಾಮೂಲಿ ಪಾರ್ಕ್ ಅವ್ರಿಗೆ ಹೆಂಗ್ ಗೊತ್ತು? ಅದೇ HMT ಪಾರ್ಕು. ಫ್ರೆಂಡ್ಸ್ ನೋಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಶೇರ್ ಮಾಡ್ರಿ. ಬಾಯ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಾರಿ, ಅಪ್ಪು ಯೂಟ್ಯೂಬ್ ಚಾನಲ್ ನಾವು ಮಾಡ್ತಾ ಇದೀವಿ. ಅಪ್ಪು ಇನ್ನ ಬಂದಿಲ್ಲ, ಅಪ್ಪು ಬರೋದು ಇಲ್ಲ. ಅಪ್ಪು ಇವತ್ತು ಹಾಲಿಡೇ ತಗೊಂಡ್ಬಿಟ್ಟಿದ್ದಾನೆ. ಇವತ್ತು ನಾವೇ ಯೂಟ್ಯೂಬ್ ಚಾನಲ್ ರನ್ ಮಾಡೋದು. ನಿಜವಾಗ್ಲು ಬರಲ್ಲ ನೋಡ್ರಿ. ಇವ್ನ್ಗೆ ಗೊತ್ತಿಲ್ಲ, ನನ್ಗೂ ಗೊತ್ತಿಲ್ಲ, ಸುಮ್ನೆ ಹೇಳ್ದೆ. ಈಗ ನಾವು ಕೊಡ್ತೀವಿ. ಈಗ ನಡ್ಕೊಂಡ್ ಹೋಗ್ತಾ ಇದೀವಿ. ಇವನ ಹೆಸರು ಜೀವನ್ ಕುಮಾರ್, TC ಅಲಿಯಾಸ್ ಚೆಲ್ಲಿ. ನಾನು ಆನಂದ್, ಎಲ್ರಿಗೂ ಗೊತ್ತಲ್ಲ, ಎಲ್ರಿಗೂ ಗೊತ್ತು. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬೇರೆ ಅಲ್ಲಿ ನೋಡ್ರಿ ಬ್ಲಾಗ್, ಇದು ಓಲ್ವೋ ಕಾರ್ ಹೋಗ್ತೈತೆ. ಹೆಂಗೋ ಇದ್ ಮಾಡೋದು ಅದ್ ಬರಲ್ಲ. ಹೌದಾ, ಫೋಟೋ ಇರ್ಲಿ ಬಿಡು. ನೋಡ್ರಿ, ಅದೇ ಓಲ್ವೋ ಕಾರ್ ಬರ್ತದ. ಈಗ ಅದೇ ಓಲ್ವೋ ಕಾರು. ಸಾಕ್ ಬಿಡೋ, ತೋರ್ಸಿದೀನಿ. ಈಗ ಇಬ್ರು ನಡ್ಕೊಂಡ್ ಪಾರ್ಕ್ ಹತ್ರಕ್ ಹೋಗ್ತಾ ಇದೀವಿ. ಅಪ್ಪು ಚಾನಲ್ ನ ಹಾಳ್ ಮಾಡೋದು, ಉದ್ಧಾರ ಮಾಡೋದು ನಮ್ ಕೈಲೈತೆ. ಹಲೋ, ಎಲ್ಲಿದ್ಯಾ? ಇನ್ನ ಈಗ ಎದೊಳ್ತಿದ್ಯಾ? ಎಲ್ಲ ಎದ್ದಾಗಿ ರೆಡಿ ಆಗ್ಬಿಟ್ಟಾ? ಟೈಮ್ ಎಷ್ಟು? 43. ನೀನ್ ಯೂಟ್ಯೂಬ್ ಲೇಟ್ ಆಗಿ ಬರ್ತೀಯ ಅನ್ನೋದಕ್ಕೆ ಒಂದ್ ನಿಮಿಷ ತಡಿಯೋ, ಬಂದೆ, ಬೇಗ ಬರ್ತೀನಿ. ಒಂದ್ ನಿಮಿಷನಾ? ಒಂದ್ ನಿಮಿಷ ಆಗ್ಲಿಲ್ಲ. ಇಲ್ಲ, ಒಂದ್ ನಿಮಿಷ ಆಗಲ್ಲ, ತಡಿಯೋ ಒಂದ್ ನಿಮಿಷ. ಅದೇ ಎಷ್ಟು ನಿಮಿಷ? 8:10 ಬರ್ತೀಯಾ? ನೀನ್ ರೆಡಿ ಆಗಿರೋನ್ ಬರಕ್ಕೆ 33 ನಿಮಿಷ ಬೇಕಾ? ಅದಕ್ ನಾವೇನ್ ಮಾಡೋಣ, ನೀನ್ ಬರ್ಬೇಕು. ರಾತ್ರಿ 11 ಗಂಟೆಗೆ
ಅದಕ್ಕೂ ನಮ್ಗೂ ಸಂಬಂಧ ಇಲ್ಲ ಕಣೋ, ಬರ್ಬೇಕು. 33 ಮಿನಿಟ್ಸ್ ಬೇಕಾ ನಿಂಗ್ ಬರಕ್ಕೆ? ನೀನ್ ಎಲ್ಲಿದ್ಯಾ? ಪಾರ್ಕ್ ಅಲ್ಲಿ ನಾನು ಚಿಲ್ಲಿ ಇಬ್ರು ಕೂತಿದ್ದೀವಿ. ಆಯ್ತು ಬಂದೆ. ಅದೇ ಎಷ್ಟ್ ನಿಮಿಷ? ಬಂದ್ಮೇಲೆ ಗೊತ್ತಾಗುತ್ತೆ, ಹಂಗೆ ಹೇಳಕ್ಕಾಗಲ್ಲ ಯಾವಾಗ ಬರ್ತೀನಿ ಅಂತ. 8:10 ಅಂದೆ ಅಲ್ವಾ? ಅಷ್ಟೊಳಗ್ ಬರ್ಲಿಲ್ಲ ಅಂದ್ರೆ 8:20 ಬರ್ತೀನಿ ಅಂತ. 8:20ಗೆ ಹಾ. ಫ್ರೆಂಡ್ಸ್ 8:17 ಆಯ್ತು. ಈಗ ಬರ್ತಾವನೆ ಯೂಟ್ಯೂಬ್ ಚಾನಲ್ ಮಾಡ್ತಾನಂತ ಕಮೆಂಟ್ ಹಾಕಿ ಫ್ರೆಂಡ್ಸ್. ಇಂತ ನಮ್ಮಂತವ್ರು ಬೇಗ ಬರ್ತೀವಿ, ಇವ್ರು ಈಗ ಬರ್ತಾರೆ. ಓದ್ಕೊಳೋದೆಲ್ಲ ಬಿಟ್ಟು ವಿಡಿಯೋ ಮಾಡ್ತೀವಿ ಇವ್ರದ್ದು. ನೋಡಿ ಫ್ರೆಂಡ್ಸ್, ಎಲ್ಲ ನೀವು ಯೂಟ್ಯೂಬ್ ವಿಡಿಯೋಸ್ ನೋಡ್ಬಿಟ್ರೆ ಹಾಳಾಗಿ ಹೋಗ್ಬಿಡ್ತೀರಾ. Everyone, welcome to another vlog, day 4. ಚಿಲ್ಲಿ ಹಾಯ್ ಗಾಯ್ಸ್, ನಮಸ್ತೆ. ಇಷ್ಟೋ ತನಕ ಉಗ್ದಿದ್ದಾರೆ, ಎಲ್ಲಾ ಮಾಡಿದಾರೆ. ನೀವು ವಿಡಿಯೋದ್ರಲ್ಲಿ ಹಾಕೋತೀನಿ ನೋಡಿ. ಫಸ್ಟ್ ಇಂಟ್ರೋದಲ್ಲಿ ಅವ್ರದೇ ಹಾಕ್ಬೇಕಂತ ಅದನ್ನು ಹಾಕಿರ್ತೀನಿ. ಇನ್ನೊಂದ್ ಚಿಲ್ಲಿ, ನಾನು ನಿನ್ನೆ ರಾತ್ರಿ ಯೋಚನೆ ಮಾಡ್ಬೇಕಾದ್ರೆ ಒಂದ್ ಥಾಟ್ಸ್ ಬಂತು. ಏನು? ನಡಿ ಹತ್ರ ಬಂದು ಹೇಳ್ತೀನಿ. ಹೇಳು. ಇದೊಂದ್ರಲ್ಲಿ ಯಾಕೆ ವ್ಯೂಸ್ ಬರ್ತಿಲ್ಲ ಅಂತ. ನಂಗೆ ಗೊತ್ತು. ಅಲ್ಲ ಕಣೋ, ಯೋಚನೆ ಮಾಡಿ, ಏನಕ್ಕೆ ಬರಲ್ಲ, ಏನಕ್ಕೆ ಬರ್ತಿಲ್ಲ? ಏನಿಲ್ಲ ಗಾಯ್ಸ್, ಒಂದ್ ಕಮೆಂಟ್ ಹಾಕಿ ಸಾಕು. ಕಮೆಂಟ್ಸ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ನೀವು ನಮ್ಮ ಹೃದಯದಲ್ಲಿ ಇಡ್ತೀರಾ. ಹೃದಯ. ನಾನ್ ಹೇಳ, ಏನ್? ನಮ್ ಕಂಟೆಂಟ್, ನಮ್ ವಿಡಿಯೋದಲ್ಲಿ ಒಂದ್ ಹುಡುಗಿ ಇಲ್ಲ, ಅದಕ್ಕೆ. ಹುಡುಗಿ ಲವ್ ಮಾಡ್ಕೊಂಡು ಇಲ್ಲಿ ಕರ್ಕೊಂಡ್ಬಂದು ಹಂಗಲ್ಲ, ಹುಡುಗಿರ ಒಂದೊಂದ್ ಮೀಮ್ ನೋಡು, ಬರೀ ಮುಖದನ್ನ ಹತ್ರ ಮಾಡ್ಕೊಂಡು ಒಂದ್ ವಿಡಿಯೋ ಮಾಡ್ತಾರೆ. 42 ಮಿಲಿಯನ್. ಒಬ್ಬ ಎಷ್ಟು ಅದೊಂದು ಅವೆಲ್ಲ ಬೇಡ ನಮ್ಗೆ ಸಾಕು. ಆನಂದ್ ಹೇಳೋ, ಏನಕ್ ನಮ್ದ್ರಲ್ಲಿ ವ್ಯೂಸ್ ಬರ್ತಿಲ್ಲ ಅಂತ. ವಾಟ್ಸ್ ಯುವರ್ ಥಾಟ್? ಇರೋ 8 ಸಬ್ಸ್ಕ್ರೈಬರ್ಸ್ಗೆ 30 ವ್ಯೂಸ್ ಹೋಗ್ತಾರದೆ ಹೆಚ್ಚು ಅಂತ ಖುಷಿ ಪಡು. ಆ ಮೋಟಿವೇಶನ್ ಮೇಲೆ ನೆಕ್ಸ್ಟ್ ಬ್ಲಾಗ್ ಮಾಡ್ತಿರೋದು. ಈಗ ಕೇಳಿಸ್ಕೊ, ಓದ್ತಿದ್ಯಾ? ನೋಡಿ ಫ್ರೆಂಡ್ಸ್, ಇವತ್ತು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇರೋದು. ಮ್ಯಾನೇಜ್ಮೆಂಟ್ ಇವತ್ತು Financial management. ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇರೋದು. So painful to my heart. ಪಾಸ್ ಆದೆ ಬಿಡು. ಮ್ಯಾನೇಜ್ಮೆಂಟ್ ಆಗಿ ಹೆಂಗೆ ಮಾಡಬೇಕು ಅಂತ ನಾವು ಹೇಳುತ್ತಿದ್ದೇವೆ. ಹಾ. ಹೆಂಗೆ ಅಂತ ಈಗ ಲಾಗ್ ಇಂದ ಸೀದಾ ಸ್ಟಡಿ, ಇದು ಇವಾಗ ಸ್ಟಡಿ Class. ಮಾಡ್ಬೇಕು, ಕ್ಲಾಸ್ ಈಗ ಕ್ಲಾಸ್ ಹೇಳ್ಬೇಕು. ಈಗ ಹೆಂಗಂದ್ರೆ ಇಲ್ಲಿ ಒಂದು 10,000 ಕೊಟ್ಟಿರ್ತಾರೆ. 10,000ದಿಂದ ಒಂದು 20,000 ತನಕ ಮಾಡ್ಕೊಂಡು ಬಿಸ್ನೆಸ್ ಮಾಡಿ, ಆಮೇಲೆ 10,000 ಮೈನಸ್ ಮಾಡಿದ್ರೆ 10,000 ನಿಮ್ಗೆ ಬಂತು ಅಷ್ಟೇ. ಇನ್ನೇನು ಅಪ್ಪಿ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ ಹಳೇದು, ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ತಂಗಿದ್ಯಲ್ಲಪ್ಪಿ. ಇಲ್ಲ ಬಿಸ್ನೆಸ್ 10,000 ಮೈನಸ್ ಮಾಡಿದ್ರೆ 10,000 ಹೆಂಗ ಬಂತು? ಅದು ಬಿಸ್ನೆಸ್ ಸ್ಟ್ರಾಟಜಿ. ಅದು ನನ್ಗೆ ಅನ್ಸಿದ್ ಹಿಂಗೆ, ಹೆಂಗೆ ಬಿಸ್ನೆಸ್ ಸ್ಟ್ರಾಟಜಿ ಫ್ರೆಂಡ್ಸ್. ಇವೆಲ್ಲ ಬಿಸ್ನೆಸ್ ಮಾಡ್ಬೇಕಂದ್ರೆ ಬಿಸ್ನೆಸ್ ಮಾಡ್ರಿ ಫ್ರೆಂಡ್ಸ್. ಯಾಕೆ ಕೆಲ್ಸ ಗಿಲ್ಸ ಏನಿಲ್ಲ, ದುಡ್ಡಿದ್ರೆ ಬಿಸ್ನೆಸ್ ಮಾಡ್ರಿ. ಇಲ್ಲ, ಕೆಲ್ಸ ಮಾಡ್ಬಾರ್ದು ಅಂತಲ್ಲ, ಕೆಲ್ಸ ಮಾಡಿ. ಮಾಡ್ಬಾರ್ದು ಅಂತಲ್ಲ. ದುಡ್ಡಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಮಾಡೋದಿಲ್ಲ, ಹತ್ರ ದುಡ್ಡಿಲ್ವಲ್ಲ ಈಗ. ಏನ್ ಪ್ರೀತಿನೋ, ಏನ್ ಪ್ರೇಮಗಳು. ಇವ್ರು ಬೇರೆ ಕಡೆ ಕೆಲ್ಸನೇ ಹೋಗ್ಬಿಟ್ರು, ಬಿಸ್ನೆಸ್ ಬೇರೆದಾಗೋಯ್ತು. ಸರಿ ಬಾಗ, ಇವ್ನು ಹೇಳ್ತಾರ ಬಿಸ್ನೆಸ್ 100% ಬಿಸ್ನೆಸ್. ನಿಮ್ ಮಾತ್ ನಂಬೇಡ್ರಿ. ಇದನ್ ಮಾತ್ರ ಯಾರು ಟ್ರೈ ಮಾಡಕ್ ಹೋಗ್ಬೇಡಿ. ಟ್ರೈ ಮಾಡಿ ಮಾಡ್ಸಿದ್ರೆ ಸುಮ್ನೆ jokes. ನೋ ಅಫೆನ್ಸ್, ಮಾಡ್ತಿದ್ರೆ ನೋ ಅಫೆನ್ಸ್ ಅಂದ್ಬಿಡು. ನೋ ಫ್ರೆಂಡ್ಸ್. ಕಮೆಂಟ್ ಚಿಲ್ಲಿಗೆ ಮಾಡಿ, ಹೆಂಗಿದ್ರು ಇನ್ಸ್ಟಾಗ್ರಾಮ್ ಟ್ಯಾಗ್ ಮಾಡಿದ್ರೆ. ಟ್ಯಾಗ್ ಮಾಡ್ರಿ. ಇಲ್ಲ, ಫ್ರೆಂಡ್ಸ್ ಗಳು ಚಿಲ್ಲಿ ಎಂತ ಇನ್ಸ್ಟಾಗ್ರಾಮ್ friends ಟ್ಯಾಗ್ ಮಾಡ್ಬಿಡ. ಚಿಲ್ಲಿ ನಿನ್ ಮಾತ್ರ ಇನ್ಸ್ಟಾಗ್ರಾಮ್ ಟ್ಯಾಗ್ ಮಾಡ್ತೀನಿ, DM ಹಾಕ್ಲಿ ನಿನ್ಗೆ ಅಂತ ಆಯ್ತಲ್ಲ. ಅದ್ರ ಕೆಲ್ಸ ಮಾಡ್ತಿದ್ರೆ ಹಾಕು, ಪರವಾಗಿಲ್ಲ. ಈಗ ಪ್ರೈವೇಟ್ ಐತ್, 3 ಜನದ್ದು. ಪಬ್ಲಿಕ್ ಮಾಡೋಷ್ಟು ಟೈಮ್ ಬಂದಿಲ್ಲ. ಮೀನ್ಸ್ ಇನ್ನು ಪಬ್ಲಿಕ್ ಮಾಡಕ್ ಇನ್ನು ಮುಂದೆ ಟೈಮ್ ಐತೆ. ಈಗ್ಲೇ ಮಾಡಿದ್ರೆ ಪ್ರೈವೇಟ್ ಐತೆ. ಬೇಗ ತಿಗಾಡ್ಸ್ಕೊಂಡು ಹೋಯ್ತೀಯ. ಮತ್ತೆ ಏನ್ ಚಿಲ್ಲಿ? ಮತ್ತೆ ಎಕ್ಸಾಮ್ ಆದ್ಮೇಲೆ ಸಿಗೋಣ ಫ್ರೆಂಡ್ಸ್. ಒಂದು 11:11ವರೆಗೆ. ಚಿಲ್ಲಿ ನಿನ್ ಲವ್ ಲೈಫ್ ಬಗ್ಗೆ ಹೇಳು. ಚಿಲ್ಲಿ ನಿನ್ ಲವ್ ಲೈಫ್ ಬಗ್ಗೆ ಕೇಳೋಣ. ಲವ್ ಲೈಫ್ ಬಗ್ಗೆ ಅವೆಲ್ಲ ಹೇಳ್ಬಿಟ್ರೆ ಅಷ್ಟೇ, ಒಂದ್ ದೊಡ್ಡ ಲಾಗೆ ಮಾಡ್ಬೇಕು. ಚಿಕ್ಕದಾಗ 10 ನಿಮಿಷ ಸಾಕು. ನಮ್ ಟೆನ್ಷನ್ ಏನಿಲ್ಲ ಫ್ರೆಂಡ್ಸ್. ಒಂದ್ ಹುಡುಗಿ ಬೇಕು, ಅದು ಕಟ್ ಮಾಡೋದೇನು ಚಾನ್ಸ್ ಇಲ್ಲ, ಕಟ್ಟೆ ಮಾಡಲ್ಲ ಇದು. ಏನಿಲ್ಲ ಫ್ರೆಂಡ್ಸ್. ಚೆನ್ನಾಗಿ ದುಡಿಬೇಕು, ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೊಬೇಕು,
ಬಿಸ್ನೆಸ್ ಮಾಡ್ಬೇಕು, ಅದೇ ನನ್ ಗೋಲ್ ಅಷ್ಟೇ, ಇನ್ನೇನಿಲ್ಲ. ಬಿಸ್ನೆಸ್ ಮಾಡಕ್ಕೆ ಇದು ಈಗ ಹೇಳಿದ ಏನ್ ಗೊತ್ತಾ, ನಮ್ ಜೊತೆ ಹೇಳೋದು ಮನ್ಸಿನ ಮಾತೇನ್ ಗೊತ್ತಾ, ಹುಡುಗಿ ಬೇಕು ಅನ್ನೋದು. ಅದರಲ್ಲೇ ಫ್ರೆಂಡ್ಸ್ ಕ್ಯಾಮ್ರಾ ಮುಂದೆ ಎಲ್ಲ ಆಫ್ಲೈನ್ ಅಲ್ಲಿ ಹೇಳ್ತಾನೆ. ಆನಂದ್ ನೀನು ಏನೋ ಹೇಳು, ಈಗ ಏನ್ ಚಿಲ್ಲಿ ಕೇಳಿದೆ ಅದನ್ನೇ ನಿಮ್ಗೆ ಕ್ವಶನ್. ಈ ತರ ಫ್ರೆಂಡ್ಸ್ ಟ್ಯಾಗ್ ಮಾಡ್ರಿ, ಈ ತರ ಓದಲ್ಲ ಅಂದ್ಬಿಟ್ಟು ಇಲ್ಲಿ ಬಂದು ಅಲ್ಲೇ ಆನಂದ್ ಬಸ್ಸಲ್ಲಿ ಒಂದು ಸಣ್ಣ ನೋಡ್ಕೊಂಡ್ ಬರ್ತೀನಿ ಅಂದ್ಬಿಟ್ಟು ಇಲ್ಲಿ ನೋಡಿದ್ರೆ ಪೂರ್ತಿ ಹಿಸ್ಟ್ರಿನೇ ಓದ್ತಿದ್ದೆ. ಹಿಸ್ಟ್ರಿನೇ ಓದ್ತಾವ ಅವನು. ಏನ್ ಮಾರ ಹೇಳ್ರಿ ಇಂಥವ್ರನ್ನ ಟ್ಯಾಗ್ ಮಾಡ್ಬಿಡ್ರಿ, ಯಾರ ಇಂಥವ್ರಿಗೆ ಟ್ಯಾಗ್ ಮಾಡ್ಬಿಡ್ರಿ, ಇಲ್ಲಾಂದ್ರೆ ಕಮೆಂಟ್ ಹಾಕ್ಬಿಡ್ರಿ. ಮತ್ತೆ ಇನ್ನೊಂದು ಆನಂದ್ ಲೇ ತಡಿಯೋ ನಿಮಿಷ, ಇನ್ನೂ ತುಂಬಾ ಟೈಮ್ ಇಲ್ಲ. ಆಯ್ತು, ಇನ್ನು 5 ನಿಮಿಷ ಅದು, 5 ನಿಮಿಷ ನಿನ್ನ 5 ನಿಮಿಷ. ಆನಂದ್ 5 ನಿಮಿಷ ಆನಂದ್ ಎರಡೇ ಕ್ವಶನ್ ಆಯ್ತು. ಈ ಬ್ಲಾಗಿಗೆ ಎರಡೇ ಕ್ವಶನ್. ಚಿಲ್ಲಿ ಫಸ್ಟ್ ಶುರು ಹಚ್ಕೋತೀನಿ, ನೀನು ದಬಾಕ್ತೀಗ. ಚಿಲ್ಲಿ, ನೀನು ಇವಾಗ ಖುಷಿಯಾಗಿದ್ದೀವಿ, ಇವಾಗ ಜೀವನದಲ್ಲಿ ಖುಷಿಯಾಗಿದ್ದೀವಿ. ಖುಷಿಯಾಗಿದ್ದೀನಿ, ಫುಲ್ ಪೀಸ್, ವೆಸ್ಟರ್ನ್ ಪೀಸ್. ಖುಷಿಯಾಗಿರ್ಬೇಕಂತ ಏನು ಮಾಡ್ಬೇಕು ನೀನು? ಖುಷಿಯಾಗಿರ್ಬೇಕಂದ್ರೆ ಫಸ್ಟ್ ಹುಡುಗಿನ ನಂಬಾಡ್ದು, ಲವ್ ಮಾಡ್ಬೇಡು ಅಷ್ಟೇ. ಅದೊಂದೇ ಬಿಟ್ರೆ ಇದೆ ಟೀಕಂಡ್ರಿ, ಹೆಂಗಾದ್ರೂ ಟೀಕಂಡ್ರಿ, ಲವ್ ಮಾಡ್ಬಿಟ್ಟು ಟೀಕೊಂಡ್ಬಿಟ್ರಿ ಬಿಟ್ರೆ ಈ ಅಂತಾವೆಲ್ಲ ನಂಬಕ್ಕೆ ಹೋಗ್ಬೇಡ್ರಿ ಅಷ್ಟೇ. ಕಾಂತಾರ ಫಿಲಮ್ ನೋಡಿದೀರಾ, ಲಾಸ್ಟ್ ಅಲ್ಲಿ ಸೀನ್ ಗೊತ್ತಾಯ್ತಾ, ಸೀನ್ ಗ್ಯಾಪ್ ಕೆಡ್ಕೊಳ್ರಿ, ಲವ್ ಮಾಡ್ರಿ, ಕೇಳ್ಕೊಳ್ರಿ, ಬರ್ರಿ ಅಷ್ಟೇ. ಪೀಸ್, ಅದೇ ಪೀಸು. ಬಿಟ್ರೆ ಅದೇ ಹ್ಯಾಪಿನೆಸ್. ಬಿಟ್ರೆ ತಿಂಗಳಿಗೊಂದ್ಸರಿ ಎಣ್ಣೆ ಹಾಕ್ರಿ, ಸಿಗರೇಟ್ ಸೇದ್ರಿ, ಹೊಡೀರಿ, ಫುಲ್ ಪೀಸ್ ಆಗಿರುತ್ತೆ ಅಷ್ಟೇ. ಅಷ್ಟೇ ಫ್ರೆಂಡ್ಸ್. ನೀನ್ ಇನ್ನೊಂದು, ಲಾಸ್ಟ್ ಟೈಮ್ ಹತ್ತಿದ್ಯಾ ಅವಾಗ? ಈಗ ನಮ್ಮಪ್ಪ ನಮ್ಮಮ್ಮ ನೋಡ್ದಾಗ ಮಕ್ಕೋಗಿದ್ದಾರೆ ಕ್ಯಾಕರ್ಸಿ ಹೊರಗಡೆ ಹೋದ್ರೆ ನಮ್ಗೆ ಅವಮಾನ ತಡೆಯಕ್ಕಾಗ್ತಿಲ್ಲ. ನಮ್ಗೆ ಇತ್ತೀಚೆಗಂತೂ ನಮ್ಗೆ ಆಗ್ತಾ ಇಲ್ಲ. ಯಾವಾಗ ಅಂತ ರೀಸೆಂಟ್ ಹೊಡೆದಾಗ ಅದೇ ಯಾವಾಗ ಹೊಡೆದ್ರು? ರೀಸೆಂಟ್ ಆಗಿ ಮಚ್ಚಿ, ರೀಸೆಂಟ್ ಆಗಿ ಅಂದ್ರೆ ಈ ಮಂತ್ ಅಲ್ಲಿ ನಾನು ಹ್ಮ್. ಈ ಮಂತ್ ಅಲ್ಲಿ ದಿಂಗ್ಬಿಟ್ರ ಈ ಮಂತಲ್ಲಿ ಹೊಡೆದೇನೋ. ಮತ್ತೆ ಯಾವ ಮಂತು? ಒಂದು ಏನಿಲ್ಲ ಫ್ರೆಂಡ್ಸ್, 5 months ಬ್ಯಾಕ್. 5 months back. 5 months ಬ್ಯಾಗ್ ಏನೋ ಹೊಡೆದಿರ್ಬೇಕು ಅದೇ ಲಾಸ್ಟ್ ಹತ್ತಿದ್ದು. ಅದೇ ಲಾಸ್ಟ್ ಆಗ್ತಿದ್ದೀನಿ, ಯಾವತ್ತೂ ಹತ್ತಿಲ್ಲ. ಆನಂದ್ ನೆಕ್ಸ್ಟ್ ನಿನಗ್ ಸೇಮ್ ಕ್ವಶನ್. ನೀನ್ ಇವಾಗ ಖುಷಿಯಾಗಿದ್ಯಾ ಜೀವನದಲ್ಲಿ? ಈಗ ನೀನು ಖುಷಿಯಾಗಿರ್ಬೇಕಂದ್ರೆ ನೀನ್ ಏನ್ ಮಾಡ್ತೀಯ? ಏನು ಮಾಡಲ್ಲ. ಅಯ್ಯೋ ದುರ್ಬೀಜ್ ಕುಟ್ಟಿದ ದುರಾಂಕಾರದ ದುರಾಭಿಮಾನದ ದುಸ್ಸಹವಾಸ. ಅದಕ್ಕೆ ಖುಷಿಯಾಗಿರೋದು. ಏನು ಮಾಡಲ್ಲ. ಹಂಗಲ್ಲ ಫ್ರೆಂಡ್ಸ್, ಅವನು ಏನಿಲ್ಲ, ನನ್ನ ಹತ್ರ ಬರ್ತಾನೆ, ಹೀಗೆಲ್ಲ ಸ್ವಲ್ಪ ಜಾಸ್ತಿ ಇದೆ ಇವನಿಗೆ, ಮರ್ಯಾದೆ ತೆಗೆದ್ಬಿಟ್ಟ. ನೋಡಿ ಫ್ರೆಂಡ್ಸ್, ಹೊಡಿತಾವನೆ ಸ್ವಲ್ಪ ಜಾಸ್ತಿ ಇದೆ. ಇನ್ನೊಂದ್ ಸೆಕೆಂಡ್ ಕ್ವಶನ್. ನೀ ಜೀವನದಲ್ಲಿ ಖುಷಿಯಾಗಿದೆ ಅಂತ ಕೇಳಿದ್ವಿ, ಏನಂದ್ರೆ? ಖುಷಿಯಾಗಿದ್ದೀನಿ. ನೀನ್ ಇರೋದಕ್ಕೆ ಏನ್ ಮಾಡ್ತೀಯ? ಏನ್ ಇರೋದಕ್ಕೆ ನನ್ನ ಹತ್ರ ಎಲ್ಲ ಇದೆ, ಹುಡ್ಗಂಗೆ ಏನೇನು ಇರ್ಬೇಕು. ಕ್ವಶನ್ ಚೇಂಜ್ ಮಾಡ್ತೀನಿ ಬೇರೆಯವರಿಗೆ. ಇದು ಕೇಳಿಸ್ಕೊ. ಹೇಳು. ನೀನ್ ಲಾಸ್ಟ್ ಟೈಮ್ ಮತ್ತಿದ್ಯಾ ಅವಾಗ? ಲಾಸ್ಟ್ ಟೈಮ್ ಮತ್ತಿದ್ದು ಹುಡುಗಿ ಬಿಟ್ಟೋದಾಗ, ಮತ್ತೆ ರೀಸನ್ ಹುಡುಗಿ ಬಿಟ್ಟೋದಾಗ ನನಗ್ ಸಿಗ್ತಾರೆ ಅನ್ನೋದು ಕಲ್ಪನೆ, ನನಗೆ ಸಿಗ್ಬೇಕು ಅನ್ನೋದು ಸ್ವಾರ್ಥ, ನನಗ್ ಸಿಕ್ಲಿಲ್ಲ ಅನ್ನೋದು ದುಃಖ, ಅವಳೆಲ್ಲೇ ಇದ್ರು ಚೆನ್ನಾಗಿರ್ಲಿ ಅನ್ನೋದು ಪ್ರೀತಿ. ಯಾವಾಗ ಹಾಕಿದ ವಿಡಿಯೋದಲ್ಲಿ ನೋಡಿಲ್ವಾ? ನೋಡಿದೆ, ಹಿಂಗ್ ನೋಡ್ತಿದ್ದ. ಲಾಸ್ಟ್ ಟೈಮ್ ಹತ್ತಿದ್ಯಾ ಅವಾಗ? ಮತ್ತೆ ರೀಸನ್ ಏನಿದೆ? ನಿಜ ಹೇಳು, ಪ್ರಾಬ್ಲಮ್ ಇಲ್ಲಿಲ್ಲ. ಏನ್ ಹೆಸರು ಡೀಟೇಲ್ಸ್ ಎಲ್ಲ ಗೊತ್ತಾಗಲ್ವಾ? ಫ್ರೆಂಡ್ಸ್ ಏನಾಗಲ್ಲ ಮಚ್ಚಿ, ಎಲ್ಲ ಫಾಲೋವರ್ಸ್ 40 ಜನ ನೋಡ್ತಾರೆ, ಗೊತ್ತಾ ನಿಮ್ಮದು? ಜನ ನೋಡ್ತಾರೆ ಮಚ್ಚಿ. ನಾ 40 ಮಿಲಿಯನ್ ಪೀಪಲ್. ನೀ ಚೆನ್ನಾಗಿ ಕೈ ಎತ್ಬಿಟ್ಟು ಒಂದೊಂದ್ ಪೀಪಲ್ 1 ಮಿಲಿಯನ್ ಕೊಡ್ತಾರ. ಹೇಳ್ಬೇಕ ಯಾವಾಗ ನೆನ್ಪೇ ಇಲ್ಲ ಕಣೋ, ಕೆಟ್ಟವೆಲ್ಲ ನೆನ್ಪಿಟ್ಕೊಡೋಣ. ಒಳ್ಳೇದೇ ನೆನ್ಪಿಡ್ತಾ ಇಲ್ಲ ಈಗ. ಇಲ್ಲ 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 ಹೇಳ್ಬೇಕು. ನಿಂಗೆ ಗೊತ್ತಿರೋ ಅಷ್ಟು, ನಿನ್ಗೆ ಗೊತ್ತಿರೋ ಯಾವಾಗ ಗೊತ್ತು ಅದನ್ನ ಹೇಳು. ಯಾವಾಗ ಲಾಸ್ಟ್ ಟೈಮ್? 1 ವರ್ಷದ ಬ್ಯಾಕ್. ರೀಸನ್ಸ್ ಮೆಂಟಲಿ ಫಕ್ಡ್ ಅಪ್ ಅಂತ ಆಯ್ತಲ್ಲ. ಮೆಂಟಲಿ ಫಕ್ಟ್ ಅಪ್ ಏನಕ್ಕಾಯ್ತು? ಎಲ್ಲ ಮುಚ್ಕೊಂಡಿರೋ ನಮ್ಗೆ ಇದಕ್ ಬೇರೆಲ್ಲ ಅಡ್ಡ ಕರ್ಬೋದು. ಹುಡುಗಿಗೋಸ್ಕರ ಅಂತಲ್ಲ ಮಚ್ಚ, ನಮ್ಮ ಅಣ್ಣ ಒಂದ್ಸಲಿ ತಲೆವೇಲ್ ಪಟ್ ಅಂತ ಹೊಡೆದಿದ. ಹೊಡೆದಿತ್ತ? ಅದೆಲ್ಲ ಸುಳ್ಳು ಫ್ರೆಂಡ್, ಏನಿಲ್ಲ. ಹುಡುಗಿ ಬಿಟ್ಟು ಅದಕ್ಕೆ ಹಚ್ಚಿದ್ದವನು. ನಾನೇ ಮಾತಾಡ್ಸ್ತಿಲ್ಲ. ನೋಡಿ
ಏನ್ ಪ್ರೀತಿನೋ ಏನ್ ಪ್ರೇಮಗಳು ಜೊತೆಗೇನೋ ಅಂತಂದ್ರೆ ಇವರು ಒಂದಾಗಕ್ಕೂ ಕಾರಣ ಇಲ್ಲ, ಬಿಡುಗಡೆ ಆಗಕ್ಕೂ ಕಾರಣ ಇಲ್ಲ. ಎಲ್ಲಿ ತನಕ ಬಂದಿದೆ ಮನಸ್ಥಿತಿಗಳು, ಏನ್ ಕತೆ ದೇವ್ರಿಗೆ ಗೊತ್ತು. ನಾನೇ ಮಾತಾಡ್ಸ್ತಿಲ್ಲ ಅಂತ. That's it for today. ತಲೆ ಇತ್ತು ನೀನೇನ್ ಗೊತ್ತಿದ್ದು? ಸ್ಟಾರ್ಟಿಂಗ್ ಅಲ್ಲಿ 2 ಕ್ವಶನ್ ಅಂದ್ಬಿಟ್ಟು ಆಯ್ತು. ಅಲ್ಲ ಸರ್, ನಿಮ್ಗೆ 2 ಕ್ವಶನ್ ಇದೆ ಸರ್. ಇಲ್ಲ ತಡಿ, ನಾನು ಹೇಳ್ತೀನಿ ಹೆಂಗಂತ. ನಾನು ಹೆಂಗ್ ಕೇಳಿದೆ, ಫಸ್ಟ್ 2 ಕ್ವಶನ್ ಕೇಳ್ತೀನಿ ನಿಂಗೆ ಅಂತ ಹೇಳ್ಬಿಟ್ಟು, ಆಮೇಲೆ ಫಸ್ಟ್ ಏನು ನೀನ್ ಯಾವಾಗ ಜೀವನದಲ್ಲಿ ಏನ್ ಖುಷಿ ಇರುತ್ತೆ ಅದು ಇದು ಆಯ್ತು. ಏನು ಫಸ್ಟ್ ಕ್ವಶನ್ ಏನು ಹೇಳ? ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ದವ. ಖುಷಿಯಾಗಿದ್ಯಾ? ಯಾಕಿಲ್ಲ? ಏನೇನ್ ಟೆನ್ಷನ್? ಹೊಸ ಗಾಡಿ ಸರ್ವಿಸ್ ಮಾಡ್ಬೇಕು, ಪೆಟ್ರೋಲ್ ನೋಡ್ಬೇಕು, ಪೆಟ್ರೋಲ್ ಮೈಲೇಜ್ ಹೆಸರಲ್ಲಿ ಮೈಲೇಜ್ ಅದು ಕೆಲ್ಸಕ್ಕೆ ಹೋಗ್ಬೇಕು, ಕೆಲ್ಸದಲ್ಲಿ ಅಲ್ಲಿ ದುಡ್ಡು ಎಷ್ಟು ಕೊಡ್ತಾರ ಅನ್ನೋದು ಟೆನ್ಷನ್. ಇನ್ನು ಹೋಗಿರೋದಕ್ಕೆ ದುಡ್ಡೇ ಬರಲ್ಲ. 2 ಕಂಪನಿಗೆ ಹೋಗಿ ನೀನ್ ಒಂದ್ಸತಿ ದುಡ್ಡು ಸಿಕ್ಕಿಲ್ಲ ನಂಗೆ. ಆಯ್ತು, ಕೊಡ್ತಾರೆ ಮುಂದಕ್ಕೆ ಮ್ಯಾರೇಜ್ ಆಗ್ಬಿಡ್ಲ ಅವ್ರ ಜೊತೆ. ಮ್ಯಾನೇಜರ್ಗೆ ಅದಷ್ಟೇ ಅಲ್ಲ ಕಣೋ. ಬೇರೆದೆಲ್ಲ ಕೊಡ್ತೀಯಾ? ಅದೊಂದೇ? ಸರಿ. ಅದೇ ಮ್ಯಾನೇಜರ್ ಅಲ್ಲ ಕಣೋ, ಅಲ್ಲಿ ಕೆಲಸ ಮಾಡಿದ್ರೆ ಅವ್ರಿಗೂ ಕೊಡ್ತೀಯಾ? ನಾನು ಕ್ವಶನ್ ಆನ್ಸರ್ ಮಾಡ್ಬೇಕಾದ್ರೆ ಈ ತರ ಕೊಡ್ತೀನಿ ಹೇಳದ್ ನನಗೆ. ನಾನು ಪೂರ್ತಿ ಮುಗ್ಸೇ ಇಲ್ಲ. ಇದೆಂಗೆ ನೀನ್ ಕೊಡ್ತಿದ್ಯಲ್ಲ. ಆಯ್ತು, ನೆಕ್ಸ್ಟ್ ಕ್ವಶನ್ ಏನು? ನೀನ್ ಯಾವಾಗ ಹತ್ತಿದ್ದು? ನಾನ್ ಹತ್ತಿದ್ದ ಈಗ ಅಳ್ತಿದ್ಯಲ್ಲ? ಅಂತಿಲ್ಲ, ನಾನ್ ಹತ್ತಿದ್ ಲಾಸ್ಟ್. ಇಬ್ರು ಹುಡುಗಿರ್ ಫ್ರೆಂಡ್ಸ್, ಇಬ್ರು ಹುಡುಗಿರ್ ಮೋಸ ಮಾಡ್ಬಿಟ್ಟವ್ರೆ. ಫಸ್ಟ್ ಇಬ್ರು ಹುಡುಗಿರು ಫಸ್ಟ್ ಸೆಮಿಸ್ಟರ್. ಅಳ್ಬೇಡ. ನೋಡಿ ಫ್ರೆಂಡ್ಸ್, ಕಣ್ಣೀರ್ ಬರ್ತೈತೆ. ಯೂಟ್ಯೂಬ್ ಚಾನಲ್ ವ್ಯೂಸ್ ಗೊತ್ತಿಲ್ಲ ಅಂತ ಈಗ ಹೇಳ್ತಾವ್ ನೋಡಿ ಫ್ರೆಂಡ್ಸ್. ಇವತ್ತು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇದ್ದಿದ್ದು, ಅದ್ ಏನು ಅಂತ ಗೊತ್ತೇ ಇಲ್ಲ. ಬೆಳಗ್ಗೆ ಓದಿದೀವಿ ಕರೆಕ್ಟ್ ಆಗಿ, ಏನೇನೋ ಬಂದೈತಿ, ಏನೇನೋ ಹೋಯ್ತೈತಿ. ಎಲ್ಲ ಓದಿರೋದೆಲ್ಲ ಹಿಂಗ್ ಮೇಲಿಂದ ಹೋಯ್ತೈತಿ. ನಾನು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನಂತ ಓದ್ಕೊಂಡು ಹೋಗಿದ್ದೆ. ಅವಳು ಸೈನ್ ಹಾಕಕ್ ಪೇಪರ್ ಕೊಟ್ಲು ಅಂತ. ಶಾಕ್ ಆಯ್ತು. ಅದಕ್ಕೆ ಹುಡುಗಿರ್ನ ನಂಬಕ್ ಹೋಗ್ಬಾರ್ದು. ಹೇಳಿದ್ರು ಕಣೋ, ಅದೇನ್ ಹೇಳಿದ್ರು ಗೊತ್ತಾಗಿಲ್ಲ. ಫ್ಯಾಮಿಲಿ ಮ್ಯಾನೇಜ್ಮೆಂಟ್ ಮಾಡೋಕೋಸ್ಕರ ಫೈನಾನ್ಷಿಯಲಿ ಎಲ್ಲ ಬರ್ಬಂದೆ. ನೀನು ದುಡ್ಡು ಉಳಿಸ್ಬೇಕು, ಮ್ಯಾನೇಜ್ ಮಾಡ್ಬೇಕು. ನೋಡು, ಈ ತರ ಸಿಗ್ಬೇಕಾದ್ರೆ ನಮ್ ಕಂಟೆಂಟ್ ಅಲ್ಲೇ ಸಿಗತ್ತೆ. ಬೇಕಾದ್ರೆ ನೋಡ್ಕೊಳ್ಳಿ. ಸುಂದರಿ ಇಲ್ಲಿ ಆನಂದ ಕ್ವಶನ್ ಪೇಪರ್ನ ಫುಲ್ಲು ಸೀರಿಯಸ್ ಆಗಿ 3 ಕ್ವಶನ್ ಬರ್ದ. 3 ಕ್ವಶನ್ ಬರ್ದ್ಬಿಟ್ಟು ಪಾಪ ಅವನೇ ಹೇಳ್ತಾನೆ ಪೇಪರ್ನ ಕ್ಯೂಚ್ಬಿಟ್ಟು ಅದ್ ನಂದೇ ಪೇಪರು ಕ್ಯೂಚ್ಬಿಟ್ಟು ಎಕ್ಸ್ಪ್ಲೇನ್ ಹಾಕ್ಬಿಟ್ಟ. ಫ್ರೆಂಡ್ಸ್ ಏನ್ ಮಾಡೋಣ ಹೇಳ್ರಿ ಫ್ರೆಂಡ್ಸ್. ನೋಡಿ, ಅಗ್ರೆಸಿವ್ ಮೋಡಲ್ ಹೋಯ್ತು ನೀನು. ಆನಂದ ಸಿಗಾರ್ಕೊಂಡ್ಬಿಟ್ಟವನೆ, ಗೊತ್ತಾಯ್ತಿಲ್ಲ. ಇದು ಕ್ಲೀನ್ಸ್ ಅಂತ ಎಲ್ಲ ಇರ್ತಾರ ಇಲ್ಲೇ ನೋಡ್ರಿ. ಕ್ಲೀನ್ಸ್ ಅಂತ ಅದು ಎಲ್ಲ ಅಲ್ಲಿಗೆ ಬರೋದು. ಏನೋ ಜಗಳ ಆದ್ರೆ ಜಗಳ ಆದ್ರೆ ಅಲ್ಲೇ ಎಲ್ಲ ಬರ್ತಾರೆ, ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗುತ್ತೆ. ಪೊಲೀಸರು ಬರ್ತಾರೆ, ಮುಗಿಸ್ಕೊಂಡು ಹೋಯ್ತಾರೆ. ಕೆಲ್ಸನೂ ಆಗುತ್ತೆ, ಡೀಲ್ ಹಾಕೋ ಕಾಂಪ್ರಮೈಸ್ ಆಗುತ್ತೆ. ನೋಡಿ, ಕಮೆಂಟ್ ಹಾಕ್ರಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗ್. ಈ ಮತ್ತೆ ಪೇಪರ್ ಸಿಗೋಣ. ನೆಕ್ಸ್ಟ್ ಲಾಗೆ ಪೇಪರ್ಸ್ ರಿಸಲ್ಟ್ ಬಂದಾಗ ರಿಸಲ್ಟ್ ಬಂದ್ಮೇಲೆ ತೋರಿಸ್ತೀನಿ, ನಾನೇ ತೋರಿಸ್ತೀನಿ. ಫೋಟೋ ಹೊಡ್ಕೊಂಡು ಫೋಟೋ ಎಲ್ಲ ಅಲ್ಲ, ಜಸ್ಟ್ ತೋರಿಸಿ ಎಷ್ಟು ಬಂತು ಅಂತ ಗೊತ್ತಾಗ ತೋರಿಸ್ತೀವಿ. ನೋಡ್ರಿ, ಹಿಂಗೆ ಕಮೆಂಟ್ ಮಾಡಿ ಪ್ಲೀಸ್. ಹಿಂಗೆ comment ಮಾಡಿ. ನಾಳೆ ಇವತ್ತಿಂತ ನಾಳೆ ಜಾಸ್ತಿ ಆದ್ರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಟನ್ ಒತ್ತಿ ಫಸ್ಟ್. ಗಂಟೆ ಹೊಡ್ರಿ, ನಮ್ಮ ನೋಟಿಫಿಕೇಶನ್ಸ್ ಬರ್ತಾ ಇರುತ್ತೆ ಯಾರಂತ. ಇನ್ನು ಈಗ ಸ್ಟಾರ್ಟ್ ಮಾಡಿದೀವಿ. ಸ್ವಲ್ಪ ಸಪೋರ್ಟ್ ಮಾಡಿ. ಕನ್ಸಿಸ್ಟೆನ್ಸಿ ಯೂಸ್ ಮಾಡ್ತಿದೀವಿ. ಸ್ವಲ್ಪ ಲೇಟ್ ಆಗುತ್ತೆ ಟೈಮ್, ಯಾಕಂದ್ರೆ ಫೋನ್ ಅದು ಇದು ಅಂತ ಸ್ವಲ್ಪ ಪ್ರಾಬ್ಲಮ್ಸ್, ಎಡಿಟಿಂಗು ಅದು ಇದು ಅಂತ. ಸೊ ಅದಕ್ಕೆ ನೋಡ್ರಿ, ಸ್ಟಿಲ್ ಟ್ರೈಯಿಂಗ್. ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡಕ್ಕೆ ಮುಚ್ಚಿ ಬಾಯನು
ಅದನ್ನ ಹೇಳ್ಬಿಡ ಸಾಕು, ಏನು ಹೇಳ್ಬೇಡ. ಅಗ್ರೆಸಿವ್ ಮಾಡಲ್ಲ ಬಿಡ್ರಿ, ನಾನೇ ಹೇಳ್ತೀನಿ. ಬಾಯ್, ಟಾಟಾ, ಟುಮಾರೋ ಆನ್ ನೆಕ್ಸ್ಟ್ ಬ್ಲಾಗ್.